ಹಬ್ಬ ಅಂದರೆ ನೆನಪಾಗೋದು ಹೋಳಿಗೆ ಊಟ. ಅತಿಯಷ್ಟು ಮೃದುವಾಗಿ ತುಂಬನೇ ಸಾಫ್ಟಾಗಿ ತೆಳುವಾದ ಒಬ್ಬಟ್ಟನ್ನು ನೀವು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ನೀವು ಕೂಡ ಅತಿಯಷ್ಟು ಮೃದುವಾಗಿ ತುಂಬನೇ ಸಾಫ್ಟಾಗಿ ರೆಡಿ ಮಾಡ್ಕೊಳ್ಬೋದು. ಮೈದಾ ಆಗ್ಬೋದು, ಬೇಳೆ ಆಗ್ಬೋದು ಮತ್ತು ಬೆಲ್ಲ ಆಗ್ಬೋದು. ಯಾವುದನ್ನು ಎಷ್ಟೆಷ್ಟು ಹಾಕ್ಕೊಳ್ಬೇಕು ಅನ್ನೋದನ್ನು ಒಂದು ಅಳತೆ ಪ್ರಕಾರ ತೋರಿಸ್ತೀನಿ. ಮೈದಾನ ಯಾವ ರೀತಿ ನಾದ್ಕೊಳ್ಬೇಕು ಮತ್ತು ಹೂರ್ಣನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಎಲ್ಲದಕ್ಕೂ ಪರ್ಫೆಕ್ಟ್ ಅಳತೆಯ ವಿಧಾನದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ಒಬ್ಬಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಇಲ್ಲಿ ನಾನು 3 ಕಪ್ನಷ್ಟು ಮೈದಾ ಹಿಟ್ಟನ್ನೇ ಸೇರಿಸ್ಕೊಂಡಿದ್ದೀನಿ. ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಂಡಿಲ್ಲ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆನೂ ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆ 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕೊಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಟ್ಟಿಗೆ ನೀರನ್ನು ಸೇರಿಸ್ಕೊಳ್ಳೋದು ಬೇಡ. ಆಗಾಗ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಆಗ ಚೆನ್ನಾಗಿ ಗೊತ್ತಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಚೆನ್ನಾಗಿ ನಾದ್ಕೊಳ್ಬೇಕು. ಎಣ್ಣೆನ ಆಗಾಗ ಹಾಕ್ಕೊಳ್ತಾ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾವು ಮೈದಾನ ನಾದ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಚೆನ್ನಾಗಿ ನಾದಬೇಕು. ತುಂಬಾ ಸಾಫ್ಟಾಗಿರಬೇಕು. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗೇ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆನ ಆಗಾಗ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ಒಂದು 5ರಿಂದ 10 ನಿಮಿಷ ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮೈದಾನ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಹಾಗಾಗಿ ತುಂಬಾ ಸಾಫ್ಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ನಾದ್ಕೊಳ್ಬೇಕು. ನೀವು ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ. ಈ ರೀತಿ ಸಾಫ್ಟಾಗಿದ್ದರೆ ಕರೆಕ್ಟಾಗಿ ಬರುತ್ತೆ ಒಬ್ಬಟ್ಟು. ನೋಡಿ, ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಬಟ್ಲನ್ನ ಮುಚ್ಚಿ ಕ್ಲೋಸ್ ಮಾಡ್ಕೊಳ್ಬೇಕು. ಇದನ್ನು ನೆನೆಯೋದಕ್ಕೆ ಇಡಬೇಕು. ಇದನ್ನು ಸುಮಾರು ಏನಿಲ್ಲ ಅಂದರೂ 1 ಅವರ್ ಆದರೂ ನೆನೆಸಬೇಕು, ಅಥವಾ 1ರಿಂದ 2 ಗಂಟೆ ಸಹ ಆಗ್ಬೋದು. ಅಷ್ಟರಲ್ಲಿ ಬೇಳೆನ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 2 ಕಪ್ನಷ್ಟು ಬೇಳೆಯನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 3 ಕಪ್ನಷ್ಟು ಮೈದಾ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ 2 ಕಪ್ನಷ್ಟು ತೊಗರಿಬೇಳೆ ಆದರೆ ಸಾಕಾಗುತ್ತೆ. 2 ಕಪ್ನಷ್ಟು ತೊಗರಿಬೇಳೆಯನ್ನು ಬಟ್ಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬರಬೇಕು. ನೀವು ತೊಗರಿಬೇಳೆ ಜೊತೆಗೆ ಬೇಕಾದ್ರೆ ಕಡಲೆಬೇಳೆನೂ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬರೀ ತೊಗರಿಬೇಳೆಯನ್ನು ಬಟ್ಲಿಗೆ ಸೇರಿಸ್ಕೊಂಡು ಚೆನ್ನಾಗಿ 1-2 ಸರಿ ನೀರು ಹಾಕಿ ತೊಳೆದು ಈಗ ಅದಕ್ಕೆ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹೆಚ್ಚಿಗೆ ಹಾಕ್ಕೊಳ್ಬೇಕು. ಯಾಕೆ ಅಂದರೆ ಒಬ್ಬಟ್ಟಿನ ಸಾರಿಗೆ ಬೇಳೆ ಬೇಯಿಸಿರೋ ನೀರು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಸ್ವಲ್ಪ ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಹಾಗಾಗಿ ನೋಡಿ, ಈ ರೀತಿ ರೆಡಿ ಮಾಡಿಕೊಂಡು ಬೇಳೆನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಬೇಳೆನ ನಾನಿಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡ್ರೆ ಗೊತ್ತಾಗೋದಿಲ್ಲ. ಸ್ವಲ್ಪ ಜಾಸ್ತಿ ಬೆಂದುಬಿಟ್ರೆ ಏನಾಗುತ್ತೆ, ಬೇಳೆ ತೆಳುವಾಗಿಬಿಡುತ್ತೆ. ಅಂದರೆ ಒಬ್ಬಟ್ಟು ತೆಳುವಾಗಿ ಬರುತ್ತೆ. ಹಾಗಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಆಗಾಗ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಹದವಾಗಿ ಬೇಯಿಸ್ಕೊಳ್ಬೋದು. ಬೇಳೆ ಬೇಯಬೇಕಾದ್ರೆ ಈ ರೀತಿ ನೊರೆ ಬರುತ್ತೆ. ಅದನ್ನು 1-2 ಸಾರಿ ತೆಗೆದು ಆಚೆ ಹಾಕೋದ್ರಿಂದ ಉಕ್ಕು ಬರೋದು ಕಡಿಮೆ ಆಗುತ್ತೆ. ಹಾಗಾಗಿ ತೆಗೆದು ಆಚೆ ಹಾಕಿ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಬೇಳೆ ಚೆನ್ನಾಗಿ ಬೆಂದಿದೆ. ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಬೇಳೆ ಯಾವ ರೀತಿ ಬೆಂದಿದೆ ಅಂತ ಹೇಳಿ. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಸೆಂಟ್ರಲ್ಲಿ ಏನೂ ಇರಬಾರ್ದು, ಅಂದರೆ ಸಾಫ್ಟಾಗಿರಬೇಕು. ಆ ರೀತಿ ಆದರೆ ಸಾಕಾಗತ್ತೆ. ಈಗ ಬೇಳೆಯನ್ನು ಬಗ್ಗಿಸ್ಕೊಳ್ಳೋಕ್ಕೆ ಒಂದು ಬಟ್ಲಿಗೆ ಸಬ್ಬಸಿಯ ಬಟ್ಲನ್ನು ಇಟ್ಟು ಬೇಯಿಸಿಟ್ಕೊಂಡಿರೋ ಬೇಳೆನ ಇದಕ್ಕೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಬ್ಬಸಿಯ ಬಟ್ಲಲ್ಲಿ ಹಾಕ್ಕೊಳ್ಳೋದ್ರಿಂದ ನೀರನ್ನು ನಾವು ಈಸಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ಬೋದು, ನೋಡಿ ಬೇಳೆ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ. ಹಾಗಾಗಿ ಬೇಳೆ ಬೇಯಬೇಕಾದ್ರೆ ಆಗಾಗ ತಿರುಗಿಸ್ಕೊಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದರೆ ಒಳ್ಳೆಯದು. ನೀವು ನೋಡ್ಬೋದು ಇಲ್ಲಿ. ಇದನ್ನು ತೆಗೆದು ಸೈಡ್ಗೆ ಇಟ್ಕೊಂಡು ಬೇಳೆ ಬೇಯಿಸ್ಕೊಂಡಿರೋ ನೀರನ್ನು ಬಟ್ಲಲ್ಲಿ ಹಾಗೆ ಇಟ್ಕೊಳ್ಬೇಕು. ಇದರಿಂದ ಒಬ್ಬಟ್ಟಿನ ಸಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ 1 ಕಪ್ನಷ್ಟು ಬೇಯಿಸಿಟ್ಕೊಂಡಿರೋ ಬೇಳೆನ ರಸಮ್ ಮಾಡ್ಕೊಳ್ಳೋದಕ್ಕೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ಬಟ್ಟಿನ ಸಾರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ಕೊಳ್ತೀನಿ. ಮಿಸ್ ಮಾಡದೆ ನೋಡಿ. ಒಂದು ಮಿಕ್ಸಿ ಜಾರ್ಗೆ 1.5 ಕಪ್ನಷ್ಟು ತೆಂಗಿನಕಾಯಿಯನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು 4ರಿಂದ 5 ಜಜ್ಜಿಟ್ಕೊಂಡಿರೋ ಏಲಕ್ಕಿಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈ ರೀತಿ ಕೊಬ್ಬರಿ ಮತ್ತು ಏಲಕ್ಕಿಯನ್ನು ಮೊದಲೇ ಗ್ರೈಂಡ್ ಮಾಡ್ಕೊಂಬಿಟ್ರೆ ನಮಗೆ ಮಿಕ್ಸಿಯಲ್ಲಿ ಬೇಳೆನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ.
ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಮತ್ತು ಏಲಕ್ಕಿಯನ್ನು ಬೇಳೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನು ಹೆಚ್ಚಿಗೆನೂ ಹಾಕ್ಕೊಳ್ಬೋದು ಅಥವಾ ಕಡಿಮೆನೂ ಮಾಡ್ಕೊಳ್ಬೋದು. ಹೆಚ್ಚಿಗೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗೇ ಬರುತ್ತೆ. ಹಾಗಾಗಿ ನಾನಿಲ್ಲಿ 2 ಕಪ್ನಷ್ಟು ತೊಗರಿಬೇಳೆಗೆ 1.5 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಗ್ರೈಂಡ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬಟ್ಲಿಗೆ 1/4 ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಟೇಸ್ಟ್ಗೆ ಅನುಸಾರವಾಗಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಇನ್ನು ಕಡಿಮೆ ಅಥವಾ ಜಾಸ್ತಿ ನೋಡಿಕೊಂಡು ಹಾಕ್ಕೊಳ್ಬೋದು. 2 ಕಪ್ನಷ್ಟು ಬೇಳೆಗೆ 1/4 ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಂಡು 1/4 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬೆಲ್ಲನ ಕರಗಿಸ್ಕೊಳ್ಳೋದ್ರಿಂದ ಬೇಳೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನೋಡಿ, ಈ ರೀತಿ ಇದನ್ನು ಕರಗಿಸ್ಕೊಂಡ್ರೆ ಸಾಕು, ಪಾಕ ಬರೋ ತನಕ ಕಾಯಿಸ್ಕೊಳ್ಳೋದೇನೂ ಬೇಡ. ನೋಡಿ, ಈಗ ಚೆನ್ನಾಗಿ ಕರಗಿದೆ. ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿಕೊಂಡು ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಬೇಳೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಅಥವಾ ಬೆಲ್ಲನ ಕಾಯಿಸಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಸಹ ಈಸಿ ಆಗುತ್ತೆ. ನೀವು ಬೆಲ್ಲನ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಡಿಫ್ರೆನ್ಸ್ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಈ ವಿಧಾನದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸು ಮತ್ತು ಟೇಸ್ಟು. ಹಾಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಸಹ ಈ ಮೆಥಡು ನಮಗೆ ತುಂಬಾ ಈಸಿಯಾಗಿ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಟು 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಬೇಯಿಸಬೇಕಾದ್ರೆ ಈ ರೀತಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಮ್ಯಾಶರ್ ಇಲ್ಲ ಅಂದರೆ ನಾರ್ಮಲಾಗಿ ಮುದ್ದೆ ಕೋಲು ಅಥವಾ ಸೌಟಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಬೇಳೆ ತುಂಬಾ ಚೆನ್ನಾಗಿ ಬೆಲ್ಲ ಮತ್ತು ಬೇಳೆ ಹೊಂದ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಅರ್ಧದಷ್ಟು ಅಥವಾ ಅರ್ಧಕ್ಕಿಂತ ಹೆಚ್ಚಿಗೆ ಬೇಳೆ ಸಾಫ್ಟ್ ಆಗೋದ್ರಿಂದ ನಮಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು. ನೋಡಿ, ಈಗ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಸಣ್ಣ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಹೆಚ್ಚಿಗೆ ಹಾಕ್ಕೊಂಡ್ರೆ ನುಣ್ಣಗೆ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಹೇಳಿಬಿಟ್ಟು. ತುಂಬಾ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಹೂರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರೋ ಬೇಳೆನ ನಾನು ಗ್ರೈಂಡ್ ಮಾಡಿಕೊಂಡು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಹೂರಣ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ಯಾಕೆ ಅಂದರೆ ಮೊದಲೇ ನಾವು ಕೊಬ್ಬರಿಯನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡಿರ್ತೀವಿ. ಹಾಗೆ ಬೆಲ್ಲನ ಕರಗಿಸಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡ್ಕೊಳ್ಬೋದು. ಅದರಲ್ಲೂ ಸಣ್ಣ ಜಾರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಈಗ ಹೂರಣ ರೆಡಿಯಾಗಿದೆ. ರೆಡಿ ಮಾಡಿ ಇಟ್ಕೊಂಡಿರೋ ಹೂರಣನ ಈ ರೀತಿ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ಈ ರೀತಿ ಉಂಡೆಯಾಗಿ ಮಾಡಿಕೊಂಡ್ರೆ ನಮಗೆ ಒಬ್ಬಟ್ಟು ಮಾಡೋವಾಗ ಈಸಿ ಆಗುತ್ತೆ. ಹಾಗಾಗಿ ಬೇಡ ಅನ್ನೋರು ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾಡೋವಾಗ ಈಸಿ ಆಗುತ್ತೆ. ನೋಡಿ, ನಾನು ಈ ರೀತಿ ಉಂಡೆಗಳಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಆಗಲೇ ಮೈದಾ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಇಟ್ಟಿದ್ವಿ ಅಲ್ವಾ, ಸುಮಾರು ಏನಿಲ್ಲ ಅಂದರೂ 1.5 ಗಂಟೆ ಹಾಗೇ ಹೋಯಿತು. ನೋಡಿ ಎಷ್ಟು ಚೆನ್ನಾಗಿ ಹರಳ್ಕೊಂಡಿದೆ ಅಂತ ಹೇಳಿಬಿಟ್ಟು. ತುಂಬಾ ಸಾಫ್ಟಾಗಿ ಬಂದಿದೆ. ಈ ರೀತಿ ತುಂಬಾ ಚೆನ್ನಾಗಿ ನೆನ್ಕೊಂಡಿದ್ರೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ ಮಾಡಿದಾಗ ಈ ರೀತಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಮೈದಾ ಚೆನ್ನಾಗಿ ನೆಂದಿದೆ ಮತ್ತು ಚೆನ್ನಾಗಿ ಹರಳ್ಕೊಂಡಿದೆ ಅಂತ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೆ ಇನ್ನೊಂದು ಸರಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ಇನ್ನೊಂದು ಸರಿ ನಾದ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನಾ ಆಗಲೇ ಹೇಳಿದಾಗೆ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದು ರೆಡಿಯಾಗಿದೆ. ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಬ್ಬಟ್ಟನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಣೆನ ಇಟ್ಕೊಂಡು ಅದರ ಮೇಲೆ ಪ್ಲಾಸ್ಟಿಕ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆ ಪೇಪರ್ ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಕೈಗೂ ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕು. ಮೈದಾನ ಎಷ್ಟು ತಗೊಳ್ಬೇಕು ಅಂದರೆ ಹೂರಣನ ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿ ಚಪಾತಿ ರೀತಿಯಲ್ಲಿ ಪ್ರೆಸ್ ಮಾಡಿಕೊಂಡು ಇದಕ್ಕೆ ಮಾಡಿ ಇಟ್ಕೊಂಡಿರೋ ಉಂಡೆನ ಇಟ್ಟು ಈ ರೀತಿ ಕವರ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಕವರ್ ಮಾಡಿಕೊಂಡು ಮೇಲೆ ಬರುತ್ತಲ್ವ, ನೋಡಿ ಎಕ್ಸ್ಟ್ರಾ ಏನಾದರೂ ಮೈದಾ ಇತ್ತು ಅಂದರೆ ಅದನ್ನು ಈ ಟೈಮಲ್ಲಿ ಈ ರೀತಿ ತೆಗೆದುಕೊಂಡ್ಬಿಟ್ರೆ ಚೆನ್ನಾಗಾಗತ್ತೆ. ಕಡಿಮೆ ಇದೆ ಇಲ್ಲ ಅಡ್ಜಸ್ಟ್ ಆಗುತ್ತೆ ಅಂದರೆ ನೀವು ಅಲ್ಲೇ ಪ್ರೆಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಮಾಡಿಕೊಂಡು ಉಂಡೆನ ರೆಡಿ ಮಾಡ್ಕೊಳ್ಬೇಕು. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಉಂಡೆನ ಮಾಡ್ಕೊಳ್ಬೋದು ಅಂತ. ಈಗ ಉಂಡೆನ ಈ ರೀತಿ ತಟ್ಕೊಳ್ಬೇಕು.
ನಾವು ಈ ರೀತಿ ತಟ್ಕೊಳ್ಬೇಕಾದ್ರೆ ಮೊದಲಿಗೆ ಮಧ್ಯದಲ್ಲಿ ಪ್ರೆಸ್ ಮಾಡಿಕೊಂಡು ಆಮೇಲೆ ಸೈಡನ್ನು ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ. ಕೆಲವ್ರಿಗೆ ಕೈಯಲ್ಲಿ ಬರಲ್ಲ ಅನ್ನೋರು ಮೇಲೇನೂ ಸಹ ಸ್ವಲ್ಪ ಎಣ್ಣೆನ ಹಾಕಿ ಅದ್ರ ಮೇಲೆ ಪೇಪರ್ನ ಹಾಕಿ ಮಾಡ್ಕೊಳ್ಬೋದು. ನಾನಿಲ್ಲಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತೇಳಿ. ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಈಗ ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೇಪರ್ನ ಟವಾ ಮೇಲೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು, ಆದರೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಈಸಿ. ಟವಾನ ಬಿಸಿ ಮಾಡೋದಕ್ಕೆ ಇಟ್ಟು ಸ್ವಲ್ಪನ ಎಣ್ಣೆನ ಹಾಕಿ ಈಗ ಅದ್ರ ಮೇಲೆ ಒಬ್ಬಟ್ಟನ್ನು ಹಾಕ್ಕೊಂಡಿದ್ದೀನಿ. ಮೇಲೇನೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಬೋದು. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡು ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಹದವಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಆದರೆ ಸಾಕು. ಇನ್ನು ಕೆಲವರು ಹಾಗೇ ಪೇಪರ್ ಸಮೇತ ಟವಾ ಮೇಲೆ ಹಾಕ್ತಾರೆ. ಆ ಥರ ಮಾಡೋದಾದರೆ ನೀವು ಒಬ್ಬಟ್ಟು ಪೇಪರ್ ಅಂತ ಬರುತ್ತೆ, ಅದರಲ್ಲಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಅದೇ ರೀತಿ ನಾನು ಒಬ್ಬಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡಿಕೊಂಡು ಆಮೇಲೆ ಸೈಡ್ನ ಪ್ರೆಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಶೇಪು ಸಹ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ತೆಳುವಾಗಿ ಮಾಡ್ಕೊಳ್ಬೋದು. ಬಿಸಿಯಾಗಿರೋ ಹೆಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದ್ರ ಮೇಲೆ ಒಬ್ಬಟ್ಟನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಬೇಕಾದ್ರೆ ನಿಮಗೆ ಬೇಕಂದರೆ ತುಪ್ಪ ಅಥವಾ ಎಣ್ಣೆನ ಮೇಲೆ ಹಾಕ್ಕೊಳ್ಬೋದು. ಈ ರೀತಿ ಎರಡೂ ಸೈಡು ಹದವಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಹಾಗೆ ಸಖತ್ ಟೇಸ್ಟಿಯಾಗಿರ್ತಕ್ಕಂಥ ಒಬ್ಬಟ್ಟು ರೆಡಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಬೇಳೆ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು ಅಂತ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಸಹ ಈ ರೀತಿ ಬೇಳೆ ಒಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಸರಿಯಾದ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ಬಟ್ಟಿನ ಥರನ ಶೇರ್ ಮಾಡ್ಕೊಳ್ತೀನಿ. ಮಿಸ್ ಮಾಡದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ಥ್ಯಾಂಕ್